ನಮಸ್ಕಾರ ಪ್ರಿಯ ವೀಕ್ಷಕರೇ, ಬೈಲಹೊಂಗಲ ನಗರದಲ್ಲಿ ಮಹಿಳೆಯರು ಅನ್ನಪೂರ್ಣೇಶ್ವರಿ ರಥ ಎಳೆದರು. ಬೈಲಹೊಂಗಲ ಇಲ್ಲಿನ ಬಸವನಗರದ ಮಾತಾ ಅನ್ನಪೂರ್ಣೇಶ್ವರಿ 14ನೇ ವರ್ಷದ ಜಾತ್ರಾ ಮಹೋತ್ಸವ ಅಂಗವಾಗಿ ಮಂಗಳವಾರ ಅದ್ದೂರಿ ರಥೋತ್ಸವ ಜರುಗಿತು. ಬೆಳಗ್ಗೆ ರುದ್ರಾಭಿಷೇಕ, ಕುಂಕುಮಾರ್ಚನೆ, ಅಲಂಕಾರ ಪೂಜೆ ಸಲ್ಲಿಸಲಾಯಿತು. ಬಳಿಕ ಘನಹೋಮ, ನವದುರ್ಗೆ ಹೋಮ ಹವನ, ಗಂಗಾ ಪೂಜೆ ಹಾಗೂ ಕಲಶಾಭಿಷೇಕ ನೆರವೇರಿಸಲಾಯಿತು. ವಾದ್ಯಗಳೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮಹಿಳೆಯರು ದೇವಸ್ಥಾನ ತಲುಪಿತು. ಬಳಿಕ ಉಡಿ ತುಂಬುವ ಕಾರ್ಯಕ್ರಮವೂ ಕೂಡ ಜರುಗಿತ್ತು. ಪ್ರಭು 3000 ಮಠದ ನೀಲಕಂಠ ಸ್ವಾಮೀಜಿ, ಮರಕುಂಬಿ ಚಾಮುಂಡೇಶ್ವರಿ ದೇವಸ್ಥಾನದ ಧರ್ಮಾಧಿಕಾರಿ ಡಾಕ್ಟರ್ ಜಿ.ಬಿ. ಮಲ್ಲೇಶ್, ಧಾರ್ಮಿಕ ದತ್ತಿ ಇಲಾಖೆ ನಿರ್ದೇಶಕ ಮಹಾಂತೇಶ್ ಶಾಸ್ತ್ರಿ ಆರಾಧನೆ ಮಾಡಿ ಪೂಜೆ ಸಲ್ಲಿಸುವ ಮೂಲಕ ರಥೋತ್ಸವಕ್ಕೆ ಚಾಲನೆ ನೀಡಿದರು. ನಿರ್ಮಲವಾದ ಮನವೇ ಕರ್ಪೂರದಾರುತಿ, ಜ್ಞಾನ ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲ. ನೂರಾರು ಮಹಿಳೆಯರು ರಥ ಎಳೆದು ಗಮನ ಸೆಳೆದರು. ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ಮಹಾಂತೇಶ್ ಮೊರಬತ್, ಉಪಾಧ್ಯಕ್ಷ ಎಸ್.ಬಿ. ಹುಡೇದ್, ಕಾರ್ಯದರ್ಶಿ ವಿರೂಪಾಕ್ಷವಾಲಿ, ಕೋಶಾಧ್ಯಕ್ಷ ಮುರುಗಪ್ಪ ಕಂಬಾರ್, ಎಸ್.ಸಿ. ಬೂದಯ್ಯನವರಮಠ್, ಎಂ.ಜಿ.ಕೆ. ಹಿರೇಮಠ್, ಕಾಶಿನಾಥ್ ಬಿರಾದರ್, ಸಿದ್ದರಾಮ್ ಶೆಟ್ಟಿ, ಸಂತೋಷ್ ರಾಯರ್, ರುದ್ರಪ್ಪ ಹುಡೇದ್,
ಕುಮಾರ್ ಅಂಗಡಿ, ಶಂಕರ್ ತಳುವಾರ್, ಪ್ರಶಾಂತ್ ಬೆಳಗಾವಿ, ಶಿವಾನಂದ್ ಬೆಟ್ಕೇರಿ, ಮಹೇಶ್ ರೇಮೆಟ್ ಉಪಸ್ಥಿತರಿದ್ದರು.